ಓಕೆ, ಇದಾದ ನಂತರ ಇಲ್ಲಿ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲಿ 40 ಫೀಟ್ ರೋಡ್ ಬರುತ್ತೆ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡೋದಾಗಿದ್ರೆ 60 ಫೀಟ್ ಆಫ್ ರೋಡ್ ಬರುತ್ತೆ. ಸೊ ಈ ಡೆವಲಪ್ಮೆಂಟ್ ಎಲ್ಲ ಮಾಡಿದ ತಕ್ಷಣ ಇಲ್ಲಿ ನಮಗೆ 40 ಫೀಟ್ ರೋಡ್ ಆಗುತ್ತೆ. ಓಕೆ, ಅಷ್ಟು ಬಿಟ್ಟಿದ್ದೀರಾ? ಹೌದು 40 ಫೀಟ್ ರೋಡ್ ಬರುತ್ತೆ. ಸೇಮ್ 40 ಫೀಟ್ ರೋಡ್ ಕೂಡ ನಾವು ಕಬಲ್ ಸ್ಟೋನೇ ಯೂಸ್ ಮಾಡ್ತೀವಿ. ಎಲ್ಲಿವರೆಗೂ ರೋಡ್ ಬರುತ್ತೆ? ಅಪ್ ಟು ಡೆಡ್ ಹೆಂಡ್. ನಾವು ಫೇಸ್ 1 ಡೆವಲಪ್ಮೆಂಟ್ ಮಾಡ್ತಿದೀವಲ್ಲ ಇವಾಗ ಫೇಸ್ 1 ಎಲ್ಲಿ ಡೆವಲಪ್ಮೆಂಟ್ ಮಾಡ್ತಿದೀವೋ ಏನ್ ಸ್ಪೇಸ್ ಬಿಟ್ಟಿದೀವೋ ರೋಡ್ಗೆ, ಆ ರೋಡ್ಗೆಲ್ಲ ನಾವು ಕಬಲ್ ಸ್ಟೋನ್ ಯೂಸ್ ಮಾಡ್ತೀವಿ. ಗ್ರೇಟ್. ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ? ಅಮ್ಯುನಿಟೀಸ್ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದೀವಿ, ಕೆಫೆಟೇನ್ ಏರಿಯಾ ಕೊಟ್ಟಿದ್ದೀವಿ, ಅಂಡ್ ಚಿಲ್ಡ್ರನ್ಸ್ ಪ್ಲೇಯಿಂಗ್ ಏರಿಯಾ ಕೊಡ್ತಾ ಇದ್ದೀವಿ, ಅಂಡ್ ಫೈರ್ ಕ್ಯಾಂಪ್ ಕೊಡ್ತಿದ್ದೀವಿ. ಹೌದು ಒಂದು ರೀತಿಯಾಗಿ ರೆಸಾರ್ಟ್ ಫೀಲ್ ಬರಬೇಕು ಅಂತ ಈ ಡೆವಲಪ್ಮೆಂಟ್ ಮಾಡ್ತಿರೋದು. ಓಕೆ, ನಾವೆಲ್ಲ ಕಡೆ ನೋಡಿದ್ರೆ ಫೆನ್ಸಿಂಗ್ ಬೇರೆ ರೀತಿಯಾಗಿರುತ್ತೆ, ಇಲ್ಲಿ ನೋಡಿದ್ರೆ ಡೆಕೆಟ್ ಫೆನ್ಸಿಂಗ್ ಕೊಟ್ಟಿದ್ದೀರಾ, ಏನಕ್ಕೆ ಹಾಕಿದ್ದೀರಾ? ಇದು ಆ್ಯಕ್ಚುಲಿ ನಮ್ಮ ಲೇಔಟಲ್ಲಿ ಡೆಕೆಟ್ ಫೆನ್ಸಿಂಗ್ ಆಗಿರುತ್ತೆ. ಯಾಕಂತಂದರೆ ಯೂಶಲಿ ನಾವು ಪ್ರೀವಿಯಸ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀವಿ, ಅಲ್ಲಿ ಒಂದು ಸ್ಟೋನ್ ಇಟ್ಬಿಟ್ಟು ಸೈಟ್ ನಂಬರ್ ಕೊಟ್ಬಿಡ್ತಾ ಇದ್ವಿ. ಯಾಕಂತಂದರೆ ಬಿಕಾಸ್ ನಾವು ಈ ಪ್ರಾಜೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಹೋಗ್ಬಿಡ್ತೀವಿ. ಸೊ ಅವಾಗ ಏನಾದರೂ ಕಸ್ಟಮರ್ ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ಕೊಳಕ್ಕೆ ಬಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಮೇ ಬಿ ಇನ್ನೊಂದು ಕಸ್ಟಮರ್ ಈ ಸೈಟಲ್ಲಿ ಬಂದುಬಿಟ್ಟಿರ್ತಾರೆ, 1 or 2 ಫೀಟ್ಸ್ ಆ ಥರ ಬಂದುಬಿಟ್ಟಿರ್ತಾರೆ, ಅಲ್ಲಿ ಜಗಳ ಎಲ್ಲ ಆಗುತ್ತೆ. ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಇದು ಡೆಕೆಟ್ ಫೆನ್ಸಿಂಗ್ ಕೊಟ್ಟಿರೋದು. ಕಂಪ್ಲೀಟ್ ಆಗಿ ಡೆಕೆಟ್ ಫೆನ್ಸಿಂಗ್ ಕೊಟ್ಟಿದ್ದೀವಿ. ಸಪ್ರೇಟ್ ಆಗಿ ಪ್ರತಿಯೊಂದು ಸೈಟ್ಗೂ ಸಪ್ರೇಟ್ ಆಗಿ ಡೆಕೆಟ್ ಫೆನ್ಸಿಂಗ್ ಕೊಟ್ಟಿದ್ದೀವಿ ವಿತ್ ಮೆಷರ್ಮೆಂಟ್ ಮಾಡಿ ನೀಟಾಗಿ ಇದು ಪ್ರೀಮಿಯಮ್ ಆಗಿ ಕೊಟ್ಟಿರೋದಿಲ್ಲಿ.